ಚಲುವರಾಯಸ್ವಾಮಿ ಅವರು ಮಾತನಾಡ್ತಿದ್ದಾರೆ. ಎಲ್ಲ ಕಾಮಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಸ್ಲಿಮ್ಸು ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ, ಅದು ಎಲ್ಲಿಂದ ಕಲ್ಲು ಬತ್ತು ಅಂತ ಗೊತ್ತಾಗಿಲ್ಲ. 2 ಕಲ್ಲನ್ನು ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ. ಅದಾದ ಮೇಲೆ ತಕ್ಷಣ FIRನ ದಾಖಲಿಸ್ಕೊಂಡು 21 ಜನ ಮುಸ್ಲಿಮ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೊರಗಡೆಯವರು 1-2-3 ಜನ ಇರ್ಬೋದು ಅಂತ ಸಂಕೇತ ಆಗಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಏನು ಕಲ್ಲು 2 ತೂರಾಟ ಬಂದಿದೆ. ಸೊ ಒಂದು ಸೈಡೆ ಮುಸ್ಲಿಮ್ಸನ್ನು 21 ಜನ ಅರೆಸ್ಟ್ ಮಾಡಿ ತಕ್ಷಣಕ್ಕೆ ಕ್ರಮ ಜರುಗಿಸಿದೆ. ಎನ್ಕ್ವೈರಿ ನಡೀತಾ ಇದೆ. IG ಅವರು ಅಲ್ಲೇ ಇದ್ದಾರೆ, SP ಅವರು ಅಲ್ಲೇ ಇದ್ದಾರೆ, DC ಅವರು ಅಲ್ಲೇ ಇದ್ದಾರೆ ಸ್ಪಾಟಲ್ಲಿ. ಈಗ ಬೆಳಗ್ಗೆ ಈ ಜನತಾದಳ ಮತ್ತು BJP ಸಂಘಟನೆ ಎಲ್ಲರೂ ಸೇರಿ ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಬೇಗ ಕ್ರಮ, ಯಾವುದೇ ಕೇಸನ್ನು ಕೌಂಟ್ರ್ ಕೇಸ್ ಮಾಡ್ದಲೆ ಕಲ್ಲು ಎಸೆತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಿದ ಮೇಲೆ ಅವ್ರು ಕೇಳೋದಾದರೆ ಹೆಚ್ಚುವರಿ ಎನ್ಕ್ವೈರಿ ಕೇಳ್ಬೋದಾಯಿತು, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳ್ಬೋದಾಯಿತು. ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಸೊ ಅವರಿಗೆ ನಮ್ಮ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು, ಅಭಿವೃದ್ಧಿ ಈಗ ಅಸೆಂಬ್ಲಿನಲ್ಲಿ ಅವರು ಫೇಲ್ ಆಗಿದ್ದಾರೆ. ಅವರಿಗೆ ಎಲ್ಲೂ ಯಾವ ವಿಚಾರನೂ ಸಿಗದೇ ಇದ್ದಾಗ ಕೋಮು ಗಲಭೆ ಒಂದೇ ಪ್ರಮುಖವಾಗಿ ಅವರ ಪಕ್ಷ ಸಂಘಟನೆ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಅಸ್ತ್ರ ಅಂತೇಳಿ ಹೋಗಿದ್ದಾರೆ. ಸೊ ಅಶೋಕ್ ಆಗಲಿ, ಜನತಾದಳದ ನಾಯಕರಾಗಲಿ ಅಥವಾ ಸಂಘಟನೆಯವರಾಗಲಿ, ಸ್ಥಳೀಯ BJPಯ ಮತ್ತು ಜನತಾದಳದ ಮುಖಂಡರಾಗಲಿ, ಇದೊಂದು ವಿಪರ್ಯಾಸ. ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕೊಂಡು ಮಾಡಬೇಕಿದ್ದನ್ನು ಈ ಥರದ್ದು ಏನಾದರೂ ನಡೆದರೆ ಕೇಳಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಲ್ಲ. ಕೇಳೋಕ್ಕೆ ಮುಂಚಿತವಾಗಿ ಕ್ರಮ ಆಗಿತ್ತು. ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ 21 ಜನ ಅರೆಸ್ಟ್ ಮಾಡಿದ್ದು, FIR ಆಗಿದೆ. ಸೊ ಇನ್ನೂ ಏನಾದ್ರು ಹೆಚ್ಚುವರಿ ಇದ್ದರೆ ಒಂದು ಮೆಮೊರಂಡಮ್ ಕೊಡಲಿ ಅಥವಾ ಜಿಲ್ಲಾಡಳಿತಕ್ಕೆ ಹೇಳಲಿ. ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ, ಪ್ರತಿಭಟನೆ ಮಾಡ್ತೀವಿ, ಪ್ರವಾಕ್ ಮಾಡ್ತೀವಿ, ಕೋಮು ಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದರೆ ಸರ್ಕಾರ, ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನ ಹರಿಸಿ ಇದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಜಿಲ್ಲೆ ಮಂಡ್ಯ ಯಾವಾಗಲೂ ಕೂಡ ಶಾಂತಿಯುತ ಅನ್ನುವಂಥದ್ದು. ಆದರೆ ಪದೇ ಪದೇ ಈ ರೀತಿ ಕೋಮು ಗಲಭೆಗಳು ಅಷ್ಟೇ ಆಗ್ತಾ ಇರುವಂಥದ್ದು ಮತ್ತೆ ಇವೆಲ್ಲ ಪೂರ್ವ ನಿಯೋಜಿತವಾಗಿ ನಡೆಯುವಂಥ ಪ್ರಯತ್ನಗಳ ಹೇಗೆ? 100ಕ್ಕೆ 100ರಷ್ಟು ಪೂರ್ವ ನಿಯೋಜಿತ. ಇದಕ್ಕೆ ಇಲ್ಲೇ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ. ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಪಾಂಡವಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಹೂಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗಲೂ ನಿಮಗೆಲ್ಲ ಗೊತ್ತಿದೆ. ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನು ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ. ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ. ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲ ಆದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಎಲ್ಲ ಬಂದೋಬಸ್ತ್ ಮಾಡಿದ್ರು 1-2 ಕಲ್ಲು ತೂರಾಡಿರ್ತಕ್ಕಂಥದ್ದು. ಸೊ ಇದು ಪೂರ್ವ ನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮು ಗಲಭೆನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ, ಜಿಲ್ಲಾ ಆಡಳಿತ ಗಮನದಲ್ಲಿದೆ. ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮನೂ ತಗೋತೀವಿ. ಹೆಚ್ಚು ಇದನ್ನು ಪ್ರವಾಹ ಹಾಕಿ ಬಿಡಲ್ಲ. ಹೊರಗಡೆಯಿಂದ ಬಂದು ಈ ಥರ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಯಾರು ಸರ್? ಅವ್ರಿಗೆ ಒಳಗಡೆ ಅದನ್ನೇ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆ. FIR ಆಗ್ತಿದೆ ಸರ್, ಆಮೇಲೆ ಇಂಥ ಘಟನೆಗಳಲ್ಲಿ ಭಾಗಿಯಾದವ್ರ ಮೇಲೆ FIRಗಳನ್ನ ವಾಪಸ್ ತಗೊಂಡಿರುವಂಥ ಘಟನೆಗಳು ನಡೆದಿದೆ ಸರ್. ಅದಕ್ಕೋಸ್ಕರ ವಾಪಸ್ಸು ಯಾವ ಹಂತದಲ್ಲಿ ತಗೋಬೇಕೋ ಅದಕ್ಕೆ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ. ಎಲ್ಲ ಈ ಥರದ ಘಟನೆಗಳ ಕಮ್ಯುನಲ್ ವಿಚಾರದಲ್ಲಿ ನಡೆದಂಥವು ಯಾವುದನ್ನೂ ವಾಪಸ್ ತಗೊಳ್ಳೋಂಥ ಮಾಹಿತಿ ನನ್ನ ಮುಂದೆ ಇಲ್ಲ. ಸೊ ರೈತರು ಗಲಾಟೆಗಳು ಅದು ಇದು ಸಣ್ಣ ಪುಟ್ಟ ಬಂದಾಗ ತಗೊಂಡಿದ್ದೀವಿ. ಈ ಥರದ ಮಸೀದಿ ಒಳಗಡೆಯಿಂದನೇ ಕಲ್ಲು ಎಸ್ತಿದ್ದಾರೆ ಅನ್ನೋಂಥ ಆರೋಪ ಹೊಂದಿದೆ. ನಿಮ್ಮ ಮಾಹಿತಿ ಏನು ಸರ್? ಸರ್, ಮಸೀದಿ ಕಡೆಯಿಂದ ಬಂತು ಅನ್ನೋದಷ್ಟೇ ಮಾಹಿತಿ ಇದೆ. ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅವ್ರು ಯಾವುದೇ ಸಮಾಜ ಆಗಲಿ ಈ ಘಟನೆಗೆ ಕಾರಣಕ್ಕಂತಾದವ್ರನ್ನ ಮೇಲೆ ಕ್ರಮ ತಗೋತೀವಿ. CM ಅವ್ರಿಗೆ ಈ ಮಾಹಿತಿ ಕೊಟ್ಟಿದ್ದೀನಿ. ಎಚ್ಚರಿಕೆ ವಹಿಸಿ ಇನ್ನು ಮುಂದೆ ಅದನ್ನೇ ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಕ್ರಮ ತಗೊಳ್ಳಿ, ಹುಷಾರಾಗಿ ಮಾಡಿ ಅಂತ ಹೇಳಿ. ಹೋಗ್ಲಿ ರಾಜಕಾರಣನೇ ಅಲ್ವ, ಅವ್ರು ರಾಜಕಾರಣನೇ ಮಾಡ್ತಾ ಇರೋದು. ಅವರಿಗೆ ರಾಜಕಾರಣ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಈ ಥರದ್ದೇ ಮಾಡ್ತಾರೆ. ಈಗ ಏನಾಗುತ್ತೆ, ಕಾಂಗ್ರೆಸ್ ವಿರುದ್ಧವಾದಂಥ
ಆಮೇಲೆ ಸಂಘಟನೆ ಮಾಡೋಕ್ಕೆ ಅವ್ರ ಕೆಲಸ ಶಕ್ತಿ ಇಲ್ಲದೇ ಇದ್ದಾಗ ಭಾವನಾತ್ಮಕವಾಗಿ ಒಂದು ಕಮ್ಯುನಲ್ ಇಶ್ಯೂ ತೊಗೊಂಡೇ ಅವರು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಅವ್ರಿಗೆ ಎದುರಾಗಿದೆ. ಸೊ ಇದನ್ನು ಬಿಟ್ಟು ನನ್ನ ಸಜೆಷನು ಅಶೋಕ್ ಆಗಲಿ ಅಥವಾ ಜನತಾದಳದವ್ರಿಗಾಗಲಿ ಸೊ ಗೌರವಯುತವಾಗಿ ರಾಜ್ಯ ಜನರ ಪರವಾಗಿ ಹೋರಾಟ ಮಾಡೋದು ಒಳ್ಳೆಯದು. ರೈತರ ಸಮಸ್ಯೆಗಳಿವೆ ಅಥವಾ ಸೊ ಈ ಥರದ ನಾವು ಯಾವುದೇ ಓಲೈಕೆ ಮಾಡೋ ಪ್ರಶ್ನೆ ಇಲ್ಲ. ಓಲೈಕೆ ಮಾಡೋಂಗಿದ್ರೆ 21 ಜನ ನಾವೇ ಅರೆಸ್ಟ್ ಮಾಡ್ತೀವಿ. ಓಲೈಕೆ ಮಾಡಿದ್ರೆ 21 ಜನ ತಕ್ಷಣ ಅರೆಸ್ಟ್ ಯಾಕೆ ಮಾಡ್ತೀವಿ ಪೊಲೀಸರು? ಸರ್ ಈಗಲೂ ಕೂಡ ಈ ಕ್ಷಣನೂ ಕೂಡ ಅಲ್ಲಿ ಲಾಠಿ ಚಾರ್ಜ್ ಆಗಿತ್ತು.